ಎಂಪಿ ಗೆದ್ರಲ್ಲ ಎಲ್ಲಾ ಕಾರ್ಯಕರ್ತರು ಸೇರ್ ಮಾಡಿದ್ವಲ್ಲ, ಕಾರ್ಯಕರ್ತರಿಗೆ ಒಂದು ಕೃತಜ್ಞತೆ ಹೇಳಿಲ್ವಲ್ರಿ? ಕಾರ್ಯಕರ್ತರಿಗೆ ಎಂಪಿ ಗೆದ್ದು ಸಂಭ್ರಮದಲ್ಲಿ ಕರೆದು ಒಂದು ಕೃತಜ್ಞತೆ ಹೇಳೋ ಯೋಗ್ಯತೆ ಇಲ್ಲ. ಇಂಥದೆಲ್ಲಾನು ಅನುಭವಿಸ್ಬೇಕಾಗಿದೆ ಪಾರ್ಟಿನಲ್ಲಿ. ಮತ್ತೆ ಹೆಂಗೆ ಪಕ್ಷ ನೀವು ತಗೊಂಡೋಗಿ ಮುಂದಕ್ಕೆ ಹೋಗ್ತೀರಾ? ನೋಡಿ ಸರ್, ಮೇಲ್ಮಟ್ಟದವ್ರದ್ದು ನಾನು ಹೇಳೋದಾದ್ರೆ ಅವ್ರಿಗೆ ಏನಾರ ತಿಳ್ಕೊಳ್ಳಿ, ಮೇಲ್ಮಟ್ಟದವ್ರದ್ದು ತಪ್ಪಿದೆ, ಕೆಳಮಟ್ಟದವ್ರದಲ್ಲ. ಮೇಲ್ಮಟ್ಟದವ್ರು ತಪ್ಪಿದೆ, ಮೇಲ್ಮಟ್ಟದವ್ರು ಸರಿಪಡಿಸ್ದಲೇ ಹೊರತು ಕೆಳಮಟ್ಟದವ್ರನ್ನ ನಾವು ದೂರಿದ್ದೇ ಆಗ್ಲಿ, ಇನ್ನೊಂದು ಮಾಡಿದ್ದೇ ಆಗ್ಲಿ ಏನು ಪ್ರಯೋಜನ ಇಲ್ಲ. ಇವ್ರು 7 ಜನ ದೂರಿದ್ದೇ ಆಗ್ಲಿ ಏನು ಪ್ರಯೋಜನ ಇಲ್ಲ. ನಮ್ಮ MP ಅವರು ಬರ್ತಾರೆ, ಯಾರ ಸಭೆ ಕರೆದಿರ್ತಾರೆ, ಸೀದಾ ಬರ್ತಾರೆ, ಸಭೆ ಮಾಡ್ಕೊತಾರೆ, ಹೊರಡ್ತಾರೆ. ಅಟ್ಲೀಸ್ಟ್ ಇಲ್ಲಿ ಭಾಗದಲ್ಲಿ ಮುಖಂಡ್ರೆ ಯಾರ್ರಿ ಕರೀರಿ ಅನ್ನೋದು ಇದೇ ಇಲ್ಲ ಬಿಡ್ರಿ. ನನ್ನ ಜನ ಗೆಲ್ಸ್ಯಾರೆ, ಜನದಿಂದ ಆಯ್ಕೆ ಆಗಿದ್ದಿಲ್ಲ. ರಾಹುಲ್ ಗಾಂಧಿ ಯಾವ ಊರಿಗೆ ಬರ್ಲಿ ರೀ, ಯಾವ ಊರಿಗೆ ಬರ್ಲಿ, ಅಲ್ಲಿ ನಮ್ ಕ್ಷೇತ್ರಕ್ಕೆ 100 ಸತಿ ಬಂದಿರೋ, 100 ಸತಿ ಹೋಗಿರ್ಬೋದು. ಅಟ್ಲೀಸ್ಟ್ ರೇ ಆ ಪುಡ್ಸಂಗ್ ಕೊಡ್ರತ ಶ್ರೀಕಂಠ ಇಂತ ಕಲ್ತ್ಕೋಬೇಕ್ರಿ. ಅವೆಲ್ಲ ಕರಿಯರ್ರಿ, ಅವ್ರ ಐಬಿ ಕುತ್ಕೊಂಡ್ಬಿಟ್ಟು 1 ಗಂಟೆ ಇಡೀ ನಾಯಕರುಗಳನ್ನ ಯಾರು ಹಾಸನದಲ್ಲಿ ಇದಾರೆ ಎಲ್ಲಾರು ಬರ್ರಿ ಅಂತ ಕರೆಯೋರು. ಯಾರೋ ಒಬ್ರು ಕಾಫಿ ತರ್ಸೋರು, ಯಾರೋ ಒಬ್ರು ತಿಂಡಿ ತಿನ್ಸೋರು. ಗೆದ್ದಿರ MP ಯಾರವೇ ಏನಾರು ಮಾಡ್ಬೇಕಣ, ಹೆಂಗ್ ಮಾಡೋಣ, ಪಾರ್ಟಿ ಹಿಂಗ್ ಹಾಳಾಗ್ತಾ ಇದೆ. ಅಯ್ಯೋ ದೇವ್ರೆ, ಮುಂದಿನ ಪರಿಸ್ಥಿತಿ ಏನು ಅಂತಲೇ ಯೋಚನೆ ಮಾಡ್ತಾ ಇದೆ. ಏನ್ ಮಾಡ್ಬೇಕು? ಮಾತಾಡಿದ್ನ ಇನ್ನೂ ಮಾತಾಡೋದೈತೆ. ಮಹೇಶ್ ಮಾತಾಡ್ಬಿಟ್ಟ, ನಮ್ ಮರ್ಯಾದೆ ಹೋಗ್ಬಿಡ್ತು. ಮರ್ಯಾದೆ ಹೋಗಿ ಮಾಡ್ಕೊಳ್ಳಾರ ಯಾರು? ಶಿವಲಿಗೆ ಹೊಡ್ರು ಕೇಳಿದ್ರೆ, ನಾನೇನ್ ಜಿಲ್ಲೆಗೆ ಲೀಡ್ರೇನಯ್ಯ, ನನ್ನ ತಾಲೂಕಿಗೆ ಲೀಡ್ರು, ನನ್ನೇನ್ ಬಿಟ್ಟವ್ರೇನೆ ಜಿಲ್ಲೆ ಲೀಡರ್ ಆಗಕ್ಕೆ ಅಂತ ಅವ್ರಂತ. ಯಾರ ಹತ್ರ ಕೇಳ್ಬೇಕು? ಇರೋನೊಬ್ಬ MP ಕೇಳಿದ್ರೆ, MP ಚುನಾವಣೆಗೆ ಬಂದ್ರು ಪುಟೇಗೌಡರು ಬಂದ, ಯಾರ ಕರೆದ್ರು, ದೇವಸ್ಥಾನಕ್ಕೆ ಹೋದ್ರು, ಒಂದು ಹೂನಾರ ಹಾಕಿ ಬರ್ರಿ ನಮ್ಮರು ಅನ್ನೋ ಪ್ರಶ್ನೆನೇ ಇಲ್ಲ. ಆ ಹೂನಾರ ಹಾಕ್ತಾರ, ಬರ್ತಾರೆ ಕ್ಯಾನ್ವಾಸಿಂಗ್ ಮುಂದಕ್ಕೆ. ಕಾರ್ಯಕರ್ತರೇ ಬರ್ಬೇಕ್ರಿ. ಜೈ ಅಂದಾರ ಯಾರು ಬರಲ್ಲ. ಈ ತರ